2019ರಲ್ಲಿ ಚುನಾವಣೆಯಲ್ಲಿ ಬಿಜೆಪಿಯಿಂದ ಟಿಕೆಟ್ ಸಿಗಲಿಲ್ಲ ಅಂತ ಬಂಡಾಯವಾಗಿ ಸ್ಪರ್ಧೆ ಮಾಡಿದಂತ ಶರತ್ ಬಚ್ಚೇಗೌಡರನ್ನ ತೆಗೆದ್ರಿ, ಹೌದಾ? ಶರತ್ ಬಚ್ಚೇಗೌಡರನ್ನ ತೆಗೆದಿಲ್ಲಲ್ಲ ನಾವು 2019ರಲ್ಲಿ. ಸಾರಿ ನಾಟ್ ಶರತ್ ಬಚ್ಚೆ, ಸಾರಿ ಕವಿರಾಜ್ ಅರಸ್ ಅವರು, ನಮ್ಮ ಪಕ್ಷನೇ ಅಲ್ಲ. ಸಾರಿ ಕವಿರಾಜ್ ಅರಸ್, ಕವಿರಾಜ್ ಅರಸ್ ಅವರನ್ನ, ಸಾರಿ ನಾಟ್ ಶರತ್ ಬಚ್ಚೇಗೌಡ, ಐ ಆಮ್ ಸಾರಿ. ಕವಿರಾಜ್ ಅರಸ್ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಬಂಡಾಯವಾಗಿ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರಿ. ಅದಾದ ಮೇಲೆ ವಿಜಯನಗರದಲ್ಲಿ ಆನಂದ್ ಸಿಂಗ್ಗೆ ಟಿಕೆಟ್ ಕೊಟ್ಟರೆ ಕವಿರಾಜ್ ಅರಸ್ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರು. ಇಲ್ಲ ರೀ, ನೀವೇ ನಾನು ಕನ್ಫ್ಯೂಸ್ ಮಾಡ್ತಾ ಇದ್ದೀರಾ ಕಣ್ರಿ. ಶರತ್ ಬಚ್ಚೇಗೌಡರು ಫಸ್ಟ್, ಶರತ್ ಬಚ್ಚೇಗೌಡರು, ಅದಾದಮೇಲೆ ಕವಿರಾಜ್ ಅರಸು, ಆನಂದ್ ಸಿಂಗ್ ಅವ್ರು ಕೊಟ್ಟಿರೋದಕ್ಕೆ ಕವಿರಾಜ್ ಅರಸ್ ಅವರು ಬಂಡಾಯಾಗಿ ಸ್ಪರ್ಧೆ ಮಾಡಿದ್ರು. ಅದಾದಮೇಲೆ ಅಶೋಕ್ ಪೂಜಾರಿ ಗೋಕಾಕ್, ಎದಕ್ಕೆ ಅವರು ಅಶೋಕ್ ಪೂಜಾರಿ ಅವ್ರನ್ನ ನೀವು ತೆಗೆದಿದ್ದು ಗೋಕಾಕ್ ಅವ್ರನ್ನ? ರಮೇಶ್ ಜಾರಕಿಹೊಳಿಗೆ ಟಿಕೆಟ್ ಕೊಟ್ರಿ ಅಂತ. ಯಾರದು ರಮೇಶ್ ಜಾರಕಿಹೊಳಿ? ಕಾಂಗ್ರೆಸ್ಸಿಂದ ಬಂದವರು. ಆನಂದ್ ಸಿಂಗ್ ಯಾರು? ಆನಂದ್ ಸಿಂಗ್ ಅವರು ನಮ್ಮ ಪಾರ್ಟಿಲೇ ಇದ್ರು. ಎಲ್ಲಿಂದ ಬಂದ್ರು? ಕಾಂಗ್ರೆಸ್ಸಿಂದ ಬಂದವರು. ಅವ್ರಿಗೋಸ್ಕರ ಏನ್ ಮಾಡಿದ್ರಿ? ಟಿಕೆಟ್ ಕೊಟ್ರಿ. ಪಾಪ ಬಂಡಾಯ ನಿಮ್ಮ ಪಕ್ಷದಲ್ಲೇ ಇದ್ದವ್ರು ಬಂಡಾಯ ನಿಂತ್ಕೊಂಡ್ರು, ಅವ್ರನ್ನ ತೆಗೆದ್ಬಿಟ್ರಿ. ನಿಮ್ಮ ಪಕ್ಷದವ್ರನ್ನೇ, ನಿಮ್ಮ ಮಾತೃ ಪಕ್ಷದಲ್ಲಿದ್ದವ್ರನ್ನೇ ಬೇರೆ ಪಕ್ಷದಿಂದ ಬಂದವ್ರಿಗೋಸ್ಕರ ನಿಮ್ಮ ಮಾತೃ ಪಕ್ಷದಲ್ಲಿರುವಂಥ ಕವಿರಾಜ್ ಅರಸ್ನ ತೆಗೆದು ಬಿಸಾಕಿದ್ರಿ. ಅದಾದಮೇಲೆ ಗೋಕಾಕಲ್ಲಿ ರಮೇಶ್ ಜಾರಕಿಹೊಳಿ ಅವ್ರಿಗೋಸ್ಕರ ಅಶೋಕ್ ಪೂಜಾರಿ ಅವ್ರನ್ನ ತೆಗೆದು ಬಿಸಾಕಿದ್ರಿ. ಅದಾದಮೇಲೆ ಇವರು ವಿಜಯೇಂದ್ರ ಅವ್ರಿಗೋಸ್ಕರ ಈಶ್ವರಪ್ಪ ಅವ್ರನ್ನ ಅಮಾನತು ಮಾಡಿದ್ರಿ. ಅದಾದಮೇಲೆ ಇದು ಯಾವುದು ಬಸವನಗೌಡ ಪಾಟೀಲ್ ಯತ್ನಾಳು, ಹಿಂದೂ ಹುಲಿ, ಎಷ್ಟು ವರ್ಷದ ಅವಿನಾಭಾವ ಸಂಬಂಧ, ಅವ್ರನ್ನೂ ತೆಗೆದು ಬಿಸಾಕಿದ್ರಿ. ಮಾಡಾಳು ವೀರಪಕ್ಷಪ್ಪ ಅವ್ರನ್ನ ತೆಗೆದು ಬಿಸಾಕಿದ್ರಿ. ಹಿಂಗೆ ಎಷ್ಟು ಜನ ಇದೆ ಲಿಸ್ಟ್ ಹೇಳಿ ಮೇಡಮ್. ಈಗ ಏನು ತಾವೆಲ್ಲ ಹೆಸರು ಪ್ರಸ್ತಾಪ ಮಾಡಿದ್ರಿ, ಒಂದೊಂದು ಹೆಸರಿಗೂ ಸಹ ಅದರದೇ ಆದಂತ ಮಹತ್ವ ಮತ್ತೆ ಹಿನ್ನೆಲೆ ಇದೆ, ಅದಕ್ಕೆ ಕಾರಣಗಳಿದೆ. ಪಕ್ಷ ಯಾವುದು ಯಾವತ್ತು ಪಕ್ಷಕ್ಕಿಂತ ವ್ಯಕ್ತಿ ಯಾವತ್ತು ದೊಡ್ಡವರಲ್ಲ. ನಮಗೆ ಪಕ್ಷದ ಸಿದ್ಧಾಂತ, ಪಕ್ಷದ ವಿಚಾರಧಾರೆ ದೊಡ್ಡವರಲ್ಲ. ಅವತ್ತು ನಿಮಗೆ ಪಕ್ಷನೇ ಇಂಪಾರ್ಟೆಂಟ್ ಆಗಿದ್ದರೆ ನೀವು ಕವಿರಾಜ್ ಅರಸ್ ಅವ್ರನ್ನ ಉಚ್ಚಾಟನೆ ಮಾಡುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಶೋಕ್ ಪೂಜಾರಿ ಅವ್ರನ್ನ ಉಚ್ಚಾಟನೆ ಮಾಡುವಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಯಾಕೆ ಅಂದರೆ ನೀವು ಬೇರೆ ಪಕ್ಷದಿಂದ ಕರ್ಕೊಂಡು ಬಂದವ್ರನ್ನ ಅಕಾಮಡೇಟ್ ಮಾಡಬೇಕು ಅಂತ ನಿಮ್ಮದೇ ಪಕ್ಷದಲ್ಲಿರೋರನ್ನ ನೀವು ಟಿಕೆಟ್ ಕೊಡದೆ ಅವ್ರಿಗೆ ವಂಚನೆ ಮಾಡಿದ್ರಿ. ಪಾಪ ಅವ್ರು ಬಂಡಾಯ ಎದ್ರು, ಅವ್ರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ತಪ್ಪು ಯಾರ್ದು? ನಿಮ್ದು. ಆ ನಿರ್ಧಾರ ಮತ್ತೆ ನಿರ್ಣಯನೂ ಸಹ ಪಕ್ಷದ ಒಂದು ಪಕ್ಷದ ಒಂದು ಆದೇಶ. ಅದು ಆದೇಶ ಪಾಲನೆ ಮಾಡುವಂಥದ್ದು ಎಲ್ಲರೂ ಸಹ ಆದೇಶ ಪಾಲನೆ ಮಾಡಬೇಕಾಗತ್ತೆ. ಏನು ಈಗ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರಿಗೆ ಒಂದು ಅಶಿಸ್ತಿನ ದುರ್ವರ್ತನೆಗೆ ಅವರಿಗೆ ಇವತ್ತು ನಮ್ಮ ಓಂ ಪಾತಕ್ ಅವರು ಶಿಸ್ತು ಸಮಿತಿ ಕೇಂದ್ರ ಭಾರತೀಯ ಜನತಾ ಪಾರ್ಟಿ ಇವತ್ತು ಉಚ್ಚಾಟನೆ 6 ವರ್ಷ ಮಾಡಿರುವಂತದ್ದು ಇಡೀ ಕರ್ನಾಟಕ ರಾಜ್ಯ ಕಾರ್ಯಕರ್ತರು ಮತ್ತು ಮುಖಂಡರು ನಾವು ಮುಕ್ತವಾಗಿ ನಾವು ಸ್ವಾಗತ ಮಾಡ್ತೀವಿ. ಯಾವ ಲೆವೆಲ್ ಬಂದಿದ್ರು ಅವರು ಅಂದ್ರೆ ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಫಸ್ಟ್ ನಮ್ಮನ್ನು ಉಚ್ಚಾಟನೆ ಮಾಡಿ ಅನ್ನೋ ಲೆವೆಲ್ಗೆ ಅದನ್ನ ಬಾಯಿಂದ ಹೇಳಿಲ್ಲ ಅಷ್ಟೇ. ಅವರು ಆ ಲೆವೆಲ್ಗೆ ಬಂದಿದ್ರು. ಅವರು ಅಷ್ಟೆಲ್ಲ ಅಷ್ಟೆಲ್ಲ ಆದಮೇಲೆ ನೀವು ಉಚ್ಚಾಟನೆ ಮಾಡೋದು ಅದು ಸುದ್ದಿನೇ ಅಲ್ಲ. ನನಗೆ ಕೇಳಿದ್ರೆ ಮೇಡಮ್, ನನಗೆ ಕೇಳಿದ್ರೆ ದೊಡ್ಡ ವಿಷಯನೇ ಅಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಬೇಕಾಗಿತ್ತದು ಅಲ್ಲ. ಒಂದು ಈಗ ನಾವು ಅದೇನೋ ಅಂತಾರಲ್ಲ, ಅನ್ನ ಹಳಸಿತ್ತು ಹಂಗೆ ಸರಿ ಅಲ್ಲಲ್ಲ ಇದೆ. ಅದರಿಂದ ಅವರಿಗೆ ಈಗ ಇವತ್ತು ಅವರಿಗೆ ಇವತ್ತು ಸಮಾಜ ಇವತ್ತು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ರಾಜಕೀಯ ವೇದಿಕೆಗಳಲ್ಲಿ ನಾವು ಚರ್ಚೆ ಮಾಡ್ತಿರ್ಬೋದು. ಬಟ್ ಈ ರೀತಿ ಅವರು ಒಂದು ಏನು ಅನೈತಿಕವಾದಂತಹ ಸಂಬಂಧ ನಮ್ಮ ಪಕ್ಷದ ಜೊತೆ ಇಟ್ಕೊಂಡಿದ್ರು, ಇವತ್ತು ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಇದನ್ನ ನಾವು ಇವತ್ತು ಅವರಿಗೆ ಉಚ್ಚಾಟನೆ ಮಾಡಿದ್ದು ಸರಿ ಇದೆ. ತಕ್ಕ ಶಾಸ್ತಿ ಮುಂದಿನ ದಿನಗಳಲ್ಲಿ ಇವತ್ತು ಜನಸಾಮಾನ್ಯರು ಅವತ್ತು ಅವರ ಕ್ಷೇತ್ರದ ಮತದಾರರು ಮಾಡ್ತಾರೆ. ಅವರ ರಾಜಕೀಯ ಭವಿಷ್ಯ ಇನ್ನು ಮುಂದಿನ ದಿನಗಳಲ್ಲಿ ಅತ್ಯಂತ ಕರಾಳವಾಗಿರುತ್ತೆ. ನಟರಾಜ್ ಗೌಡ್ರೆ, ನೈತಿಕತೆಯ ಪಾಠ ಇವತ್ತು ಬಿಜೆಪಿ ಹೇಳ್ತಾ ಇದೆ. ಅದೇನೋ ಒಂದು ಹಾಡಿದೆ ಅಲ್ಲ ಸರ್, ನಾನೇ ಸಾಕಿದ ಗಿಳಿ ಹದ್ದಾಗಿ ಕುಕ್ಕಿತಲ್ಲೋ. ಸೊ ಬೇರೆ ಪಕ್ಷದಲ್ಲಿದ್ದವ್ರನ್ನ ಕರ್ಕೊಬಂದರು. ಆವಾಗ ನೈತಿಕತೆ ಅದು ಚಿನ್ನ, ಅದು ಗಿಳಿ. ಈಗ ಬೇರೆ ಪಕ್ಷದವ್ರನ್ನ ಕರ್ಕೊಂಡು ಬಂದು ನೀವು ಅರಮನೆಯಲ್ಲಿಟ್ಟರೆ ಅದು ಮತ್ತೆ ನಾನು ನನ್ನ ಮನೆಗೆ ಆರೋಗ್ತೀನಿ ಅಂತ ಐತೆ ಆ ಗಿಳಿ. ಈಗ ಅವ್ರಿಗೆ ಅನೈತಿಕತೆ, ಅದು ಒಂಥರ ಹದ್ದು. ಈಗ ಯಾರು ನೈತಿಕತೆ ಪಾಠ ಹೇಳ್ಬೇಕು ಇವತ್ತು? ನೋಡಿ, ಕೆಲವು ರಾಜಕಾರಣಿಗಳು ಜನಬೆಂಬಲದಿಂದ ಗೆದ್ದು ಬಂದರೂ ಕೂಡ ಕಾರಣಗಳೇನೇ ಇರ್ಬೋದು, ಅದು ಶಿಸ್ತು, ನೈತಿಕತೆ, ಮೌಲ್ಯಗಳು ಅದು ಕಡಿಮೆ ಆಗಿದೆ. ಕೆಲವು ಶಾಸಕರಲ್ಲಿ ಮಾತ್ರ, ಎಲ್ಲರಲ್ಲೂ ಅಲ್ತಿಲ್ಲ. ಆ ಶಾಸಕರು ಅಧಿಕಾರ ಇರೋ ಕಡೆ ಅವರು ಹೋಗ್ತಾರೆ ಬರ್ತಾರೆ, ಇವೆಲ್ಲ ನಡೀತಾನೆ ಇದೆ.
ನಾವು 17 ಶಾಸಕರನ್ನ ಅನರ್ಹ ಮಾಡಿಸಿದ್ರು ಸುಪ್ರೀಂ ಕೋರ್ಟ್ ಮುಖಾಂತರ, ಅನರ್ಹ ಆಯ್ತಲ್ಲ ಈ ಸ್ಪೀಕರ್ ಮುಖಾಂತರ. ಆವಾಗಲೂ ನಾವು ಎಲ್ಲ ಶಾಸಕರನ್ನು ಟೀಕೆ ಮಾಡಿದ್ವಿ. ಅವ್ರು ಎಲ್ಲಿ ಬರ್ತಾರೆ ಅಲ್ಲಿ ಬರ್ತಾರೆ ಅನ್ನೋಕ್ಕಿಂತ ಜನಮನ್ನಣೆ ಅವ್ರು ಸಿಕ್ಕಿದೆ, ಅವ್ರು ಶಾಸಕರಾಗಿ ಬರ್ತಿದ್ದಾರೆ, ಅದು ಜನಗಳಿಗೆ ಬಿಟ್ಟಂಥದ್ದು. ಆದರೆ ಒಂದು ವಿಷಯ ಹೇಳ್ಬೇಕಂದ್ರೆ ಬಿ ಜೆ ಪಿನಲ್ಲಿ ಇಷ್ಟು ಅಶಿಸ್ತು ನಾವು ಕಂಡೇ ಇಲ್ಲ, ಕೇಳೇ ಇಲ್ಲ. ಇಷ್ಟು ದೊಡ್ಡ ವಿಶ್ವಗುರು ಇರತಕ್ಕಂತಹ ನಾಯಕತ್ವ ಇರತಕ್ಕಂತಹ ಬಿ ಜೆ ಪಿನಲ್ಲಿ ಒಂದು ನಾಗಪುರ ಸಂಘಟನೆ ಅದನ್ನು ನಡೆಸ್ತಾ ಇರ್ತಕ್ಕಂಥ ಸಮಯದಲ್ಲಿ ಇಷ್ಟೊಂದು ಅಶಿಸ್ತು ಗೊತ್ತೇ ಇಲ್ಲ. ನೋಡಿ, ಒಬ್ಬ ವಿರೋಧ ಪಕ್ಷದ ನಾಯಕನನ್ನು ಮಾಡಲಿಕ್ಕೆ ಸರ್ಕಾರ ಬಂದ ಮೇಲೆ 6 ತಿಂಗಳು ಸಮಯ ತಗೊಂಡ್ರು. ಒಂದು ವಿರೋಧ ಪಕ್ಷದ ನಾಯಕನನ್ನು ಮಾಡಬೇಕಂದ್ರೆ ರಾಜ್ಯಾಧ್ಯಕ್ಷ ನಿಷ್ಕ್ರಿಯ ಆಗಿದ್ರು ಕೂಡ ನಳಿನ್ ಕುಮಾರ್ ಕಟೀಲ್ನ ಬದಲಾವಣೆ ಮಾಡಲಿಕ್ಕೆ ವರ್ಷ ತಗೊಂಡ್ರು. ಈ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರ ಮಗ ಅನ್ನೋ ಒಂದು ಏಕೈಕ ಕಾರಣ ಇಟ್ಕೊಂಡು ಅದೊಂದೇ ಅವ್ರಿಗೆ ಕ್ರೈಟೇರಿಯಾ, ಅದೊಂದೇ ಕಾರಣದಲ್ಲಿ ಅವ್ರನ್ನ ಅಧ್ಯಕ್ಷ ಮಾಡಿದರು. ಪ್ರಥಮ ಬಾರಿ MLA ಅವ್ರನ್ನ ಅಧ್ಯಕ್ಷ ಮಾಡಿದರು. ಅವ್ರನ್ನ ಕಿತ್ತಾಕಕ್ಕೆ 1 ವರ್ಷದೊಳಗೇನೆ ಯಾರೋ ಸಂತೋಷ ಸಂತೋಷ್ ಪಾಪ ಅವ್ರ ಸೀನಲ್ಲೇ ಇಲ್ಲ, ಅವ್ರನ್ನೇ ಕರ್ಕ ಬರ್ತೀರ. ಅವ್ರ ಸೀನಲ್ಲಿ ಬರಲ್ಲ, ಅವ್ರ ಸೀನಲ್ಲಿ ಕಾಣೋದಿಲ್ಲ. ಅವರ ಇದಿದೆಯಲ್ಲ, ಗುರಿ ಇದೆಯಲ್ಲ, ಗುರಿ ಬೇರೆಯವ್ರ ಮೇಲೆ ಬಿಡುವಂಥದ್ದು. ಬೇರೆಯವ್ರನ್ನ ಅವ್ರ ಜೋಶಿ ಅವ್ರನ್ನ ಬಿಡ್ಬೋದು ಕೆಲವು ಸಲ, ಆಯ್ತಾ, CT ರವಿ ಬಿಡ್ಬೋದು, ಯತ್ನಾಳ್ ಅವ್ರನ್ನಂತೂ ಶಾಶ್ವತವಾಗಿ ಬಿಟ್ಟಿದ್ದಾರೆ ಈಚೆಗೆ. ಇವರೆಲ್ಲ ಅವ್ರನ್ನ ಆಲ್ರೆಡಿ ಕೈ ಬಿಟ್ಟಾಯ್ತು, ಮುಗಿದೋಯ್ತು. ಆದ್ರೂ ಕೂಡ ಯತ್ನಾಳ್ ಇವತ್ತು ಕೂಡ ಇವ್ರು ನಾನೇ ಇರತಕ್ಕಂಥವನು, ನಾನೇ ಐಡಿಯಾಲಜಿ ನಾಗಪುರದ ಇಲ್ಲಿ ನಾಯಕ, ಸೊ ನಾನೇ ಮುಂದಿನ BJP ನಾಯಕ ಆಗೋದು, ನಾನು ಮುಖ್ಯಮಂತ್ರಿ ಆಯ್ತೀನಿ, ಯಡಿಯೂರಪ್ಪನ ಮಗನ ಕಿತ್ತಾಕ್ತೀನಿ ಅಂತ ಇವತ್ತು ಅವ್ರು ಅದೇನೇ ಹೇಳ್ತಾ ಇರ್ತಕ್ಕಂಥದ್ದು. BJP ಎಷ್ಟು ಅಶಿಸ್ತಂದರೆ ಇವತ್ತು ವಿಜೇಂದ್ರನ ಇದು ಇವರಿಬ್ಬರನ್ನ ಉಚ್ಚಾಟನೆ ಮಾಡೋಳಿಗೇನು ಆಶ್ಚರ್ಯ ಇಲ್ಲ, ಇದು ಎಕ್ಸ್ಪೆಕ್ಟೆಡ್. ಅದು ನಿಮ್ಮ ಪಕ್ಷಕ್ಕೆ ಅದು ನಮ್ಗೆ ಗೊತ್ತಿಲ್ಲ, ಅದು ಇನ್ನು ತೀರ್ಮಾನ. ಇವತ್ತು ಅವ್ರು ಉಚ್ಚಾಟನೆ ಮಾಡಿದ್ದಾರೆ. ಅಲ್ಲ ಸರ್, ಎರಡು ಕಾಲು ಅಲ್ಲೇ ನಿಮ್ಮ ಪಕ್ಷದೊಳಗೆ ಇತ್ತಂತ ಅಷ್ಟೇ. ಈಗ ಅಂದ್ರೆ ಅಧಿಕೃತವಾಗಿ ಪೇಪರ್ ಅಲ್ಲಿ ಇಲ್ಲ ಅಷ್ಟೇ. ಇದು ಕಾಲು ಕೈ ಮನಸ್ಸು ಹೃದಯ ಇಡೀ ಬಾಡಿ ಕಾಂಗ್ರೆಸ್ ಅಲ್ಲೇ ಐತೆ. ಈ ಸರ್ಕಾರ ಬಂದು 2 ವರ್ಷ ಆಗಿದೆ. 6 ತಿಂಗಳೊಳಗೆ ಬಹಳಷ್ಟು ಶಾಸಕರು ನಿಮ್ಮ ಜೊತೆಗೆ ಬರ್ತೀವಿ ಅಂತ ಬಹಳಷ್ಟು ಶಾಸಕರು ಕೇಳ್ಕೊಂಡಿದ್ರು. ಇವನ್ JDS-ನ 15 ಶಾಸಕರು, BJP-ಯ ಬಹಳ ಶಾಸಕರು. ಏನ್ ಸರ್ ಹಿಂಗೆ ಅಂತೀರಾ? ಅದ್ಯಾವುದೋ ಇದು ಸಮೀಕ್ಷೆ ಪ್ರಕಾರ, ಈಗ ಸಮೀಕ್ಷೆ ಪ್ರಕಾರ ಈ ಕ್ಷಣದಲ್ಲಿ ಎಲೆಕ್ಷನ್ ನಡೆದ್ರೆ ಎಷ್ಟು ಬರ್ತದೆ ಸರ್ ನಿಮಗೆ? 160 ಬರುತ್ತೆ. ನೀವು ನೋಡಿದ್ರೆ 10 ರಿಂದ 15 ಕಾಂಗ್ರೆಸ್ ಸರ್ಕಾರದ ವಿರುದ್ಧ 160. ಅದು BJP ಕಚೇರಿನಲ್ಲಿ. ಇನ್ನೊಂದ್ಸರಿ ಹೇಳಿ ಸರ್ ಜೋರಾಗಿ. 160 ಈ ಕ್ಷಣದಲ್ಲಿ ಚುನಾವಣೆ ಆದ್ರೆ 160 ಸೀಟು 224 ಕ್ಷೇತ್ರಕ್ಕೆ ಅತ್ಯಧಿಕ ಮತ. ಅದು ಆ ಸಂದರ್ಭಕ್ಕೆ ನಿರ್ಧಾರ ಮಾಡ್ತೀವಿ. ಇವಾಗ ಬಿಜೆಪಿ ವಿತೌಟ್ ಮೈತ್ರಿ ಹಂಗಾದ್ರೆ ನೀವು JDS ಆ ಸಮೀಕ್ಷೆಯಲ್ಲಿ ಬಿಜೆಪಿ 3 ರಿಂದ 4 ಅಂತ ಮಾತ್ರ ಇತ್ತು. JDS ಅವ್ರ ಲೆಕ್ಕ ಏನ್ ಸರ್ ಕತೆ ನಿಮ್ದು? ಅಯ್ಯೋ ಪಾಪ. ಮೈನಸ್ ಯಡಿಯೂರಪ್ಪ BJP ಶಕ್ತಿ. ಈಗ ಸರ್ 160 ಬರ್ತೀವಿ ಅಂತ ಅವ್ರು ಟ್ವಿಟರ್ ಅಲ್ಲೂ ಎಕ್ಸ್ ಅಲ್ಲೂ ಹಾಕೊಂಡಿದ್ದಾರೆ. ಅಂತಹ ಬಿಜೆಪಿ ಇಂದ ನಿಮ್ ಪಕ್ಷಕ್ಕೆ ಬರ್ತೀನಿ ಅಂತ ಒಂದು 10-15 ಜನ ಹೇಳ್ತಾ ಇದ್ರು. ನಾವೇನೋ ಗೊತ್ತಾ, ನಮ್ಮಲ್ಲೇ 140 ಜನ 338 ಜನ ಶಾಸಕರಿದ್ದಾರೆ ಸರ್. ಅವ್ರನ್ನ ಕರ್ಕೊಂಡ್ರೆ ಸರ್ ನಿಮ್ಮಂತ ನಾವು ಮಾತು ಕೇಳ್ಬಿಡಿ. ಯಾಕೆ ಅಂತಂದ್ರೆ ಏನಾದ್ರೂ ನೀವು ಕರ್ಕೊಂಡ್ ಬಿಟ್ರೆ ಈ ಶಿವರಾಮ್ ಹೆಬ್ಬಾರ್ ಅವ್ರನ್ನು ಮತ್ತೆ ಸೋಮಶೇಖರ್ ಅವ್ರನ್ನ ನಿಮ್ಮಂತ ಸರಿಯಾದ ಪದ ಬಿಡಿ. ಗದ್ದಿಗೆಟ್ಟವ್ರು ಇನ್ನೊಬ್ರು ಯಾರು ನಮ್ಮಲ್ಲಿ. ಯಾಕೆ ಅಂದ್ರೆ ಗದ್ದಿಗೆಟ್ಟವ್ರು ಇನ್ನೊಬ್ರು ಇಲ್ಲ. ಯಾಕೆ ಅಂದ್ರೆ ಓನೆಗಳು ನಡೆಯುವಾಗ ನಾಯಿಗಳು ಬೊಗಳುತ್ತವೆ ಅಂತ ಅಂದಿದ್ರು. ಇದೇ ST ಸೋಮಶೇಖರ್ ಅವರು ಸಿದ್ದರಾಮಯ್ಯನವ್ರ ಪರವಾಗಿ ಹೇಳಿದ್. ಒಂದೇ ತಿಂಗಳಿಗೆ ಫ್ಲೈಟ್ ಹತ್ತಿ ಮುಂಬೈಗೆ ಹೋಗಿ ಯಾವ್ದದು ಹೋಟೆಲ್ ಗೊತ್ತಿಲ್ಲ ನಮಗೆ. ತುಂಬಾ ಚೆನ್ನಾಗಿ ಗೊತ್ತು. ಬಾಂಬೆ ಬಾಯ್ಸ್ ಅಂತ ಇಟ್ಕೊಂಡಿದ್ರಲ್ಲ, ಯಾವ್ದೋ ಒಂದು ಹೋಟೆಲ್, ದೊಡ್ಡ ಹೋಟೆಲ್ ವಿತ್ ಮಹಾರಾಷ್ಟ್ರ ಪೊಲೀಸರ ಪ್ರೊಟೆಕ್ಷನ್ ಅಲ್ಲಿ. ತಡ್ರಿ ಸರ್, 1 ತಿಂಗಳಿದ್ರು. DK ಶಿವಕುಮಾರ್ ಅವ್ರು ಹೋಗಿ ಪಾಪ ಮಳೆಯಲ್ಲಿ ತೋಯಿಸ್ಕೊಂಡು ಬನ್ರಪ್ಪ ಒಂದ್ಸಲ ಬನ್ರಪ್ಪ ಅಂದ್ರು. ಟಾಟಾ ಬಾಯ್ ನಾನು ಬರಲ್ಲ ಅಂತ ಅಂದು ಏನ್ ಸರ್ ಮುಂಬೈಯಲ್ಲಿ ಇದ್ದು ಕೊನೆಗೆ ನಿಮ್ ಸರ್ಕಾರನ ಬೀಳಿಸ್ಬಿಟ್ರು. ಹೌದಾ? ನಿಮ್ಮ ಮೈತ್ರಿ ಸರ್ಕಾರನ ಬೀಳಿಸ್ತಂತವ್ರ ಜೊತೆಗೆ ಕುಮಾರಸ್ವಾಮಿ ಅವರು ಇವತ್ತು ಅಡ್ಜಸ್ಟ್ ಮಾಡ್ಕೊಂಡು ಅವ್ರು ಕೇಂದ್ರ ಸಚಿವರಾಗಿದ್ದಾರೆ. ದಟ್ಸ್ ಓಕೆ. ನಿಮಗಾದ್ರೂ ಬೇಕಲ್ಲ ಒಂದ್ ಸ್ವಲ್ಪ ಇರ್ಬೇಕು. ಮತ್ತೆ ಅಂತವ್ರನ್ನು ಪಕ್ಷಕ್ಕೆ ಸೇರ್ಸ್ಕೊತೀರಾ? ಎಲ್ಲಾ ಚುನಾವಣೆಗಳು ಅವ್ರ ಪಕ್ಷಕ್ಕೆ ಮಾಡ್ತಾ ಇದ್ದಾರೆ. ಎಲ್ಲಾ ಚುನಾವಣೆಗಳು ಅವರು MLC ಮಾಡಿದ್ರು, ರಾಜ್ಯಸಭೆ ಮಾಡಿದ್ರು, ಮತ್ತೆ ಹಾಲಿನ ಚುನಾವಣೆಗಳು, ಹಾಲಿನ ಸಹಕಾರ ಸಂಘ ಚುನಾವಣೆಗಳು ಮಾಡಿದ್ರು, ಬೊಮ್ಮಲ್ ಚುನಾವಣೆಗಳು ಅವ್ರಿಗೆ ಮಾಡಿದ್ರು. ಅವ್ರ ಪಕ್ಷದಲ್ಲೇ ಇದಾರೆ, ನೀವು ಬೇರೆ ಹೇಳ್ತಾ ಇದ್ದೀರಾ. ಅಲ್ಲ, ನಾನಂದೆ ಬೇರೆ ಅಲ್ಲ. ಈಗ ಅನ್ನೋ ಅಧಿಕೃತವಾಗಿ ಮಾತಾಡಿರಂತೆ ನೀವು ಆಡಳಿತ ಪಕ್ಷ, ನೀವು ಮಾತಾಡದೆ ಇನ್ಯಾರು ಮಾತಾಡ್ಬೇಕು? ನಾನು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ
ಅವತ್ತು ಓಡೋಗಿ ಬಾಂಬೆಯಲ್ಲಿ ಕೂತು DK ಶಿವಕುಮಾರ್ ಅವ್ರಿಗೆ ಚಳ್ಳೆ ಹಣ್ಣು ತಿನ್ಸಿದ್ರಲ್ಲ ಇವರು, ಚಳ್ಳೆ ಹಣ್ಣು ಅಂತವ್ರನ್ನ ಮತ್ತೆ ಕರ್ಕೊಳ್ಳುವಂತ ದಯನೀಯ ಸ್ಥಿತಿ ಏನ್ ಬಂದ್ಬಿಟ್ಟಿದೆ ಇವ್ರಿಗೆ. ಇಬ್ರು ಅದೇ ಆಗಿದೆ ಮೇಡಮ್. ಪರಿಸ್ಥಿತಿ ಏನ್ ಬಂದಿದೆ ಕಾಡ್ಕೊಂಡ್ರೆ ಮಾತ್ರ